ವೆಲ್ಕಮ್ ಟು ಮೈ ಚಾನಲ್ ಹ್ಯಾಶ್ಟ್ಯಾಗ್ ಸುವರ್ಣ ಪಂಚಾಯಿತಿ. ನಾನು ನಿಮ್ಮ ಆನಂದ ರೆಡ್ಡಿ. ಇವತ್ತು ದೊಡ್ಡಬಳ್ಳಾಪುರ ನಗರ ಶಾಲಾ ಮಕ್ಕಳಿಗೆ ಕ್ರೀಡಾಕೂಟ ನಡೀತು. ಅಂದರೆ ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಗೆ ಬರುವ ಎಲ್ಲ ಶಾಲೆಗಳ ಪ್ರಾಥಮಿಕ ಶಾಲೆಗಳ ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಇಲ್ಲಿ ಮುಖ್ಯವಾಗಿ ಏನಾಗೈತೆ ಅಂತಂದರೆ ಸಮಸ್ಯೆ 14 ವರ್ಷದ ಕೆಳಗಡೆ ಇರತಕ್ಕಂಥ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬಹುದು ಅಂತೇಳಿ ಸರ್ಕಾರ ಆದೇಶ ಮಾಡೈತೆ. ಸರ್ಕಾರದ ಪ್ರಕಾರ 14 ವರ್ಷ ಅಂತಂದರೆ 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥವ್ರು, 9ನೇ ಕ್ಲಾಸ್ ಅಂದರೆ ಹೈಸ್ಕೂಲ್ ಮಟ್ಟ ಓದ್ತಾ ಇರ್ತಕ್ಕಂಥ ಮಕ್ಕಳನ್ನು ಪ್ರಾಥಮಿಕ ಶಾಲಾ ಮಕ್ಕಳ ಜೊತೆಗೆ ಆಟ ಆಡೋಕ್ಕೆ ಏಜ್ ಲಿಮಿಟ್ ಮಾಡಿದ್ದಾರೆ. ಈ ಏಜ್ ಲಿಮಿಟಿಂದ ಮುಖ್ಯವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ತುಂಬ ಅನ್ಯಾಯ ನಡೀತಾ ಐತೆ. 14 ವರ್ಷ ಅಂತಂದರೆ 9ನೇ ಕ್ಲಾಸ್ ಓದ್ತಾ ಇರ್ತಾರೆ. ಪ್ರೈಮರಿ ಸ್ಕೂಲು ಅಂತಂದರೆ 6ನೇ ಕ್ಲಾಸು 7ನೇ ಕ್ಲಾಸು 12 ವರ್ಷ ವಿದ್ಯಾರ್ಥಿಯ ಜೊತೆಗೆ 14 ವರ್ಷದ ವಯಸ್ಸಿರುವ 9ನೇ ಕ್ಲಾಸ್ ವಿದ್ಯಾರ್ಥಿ ಇವ್ರ ಮೇಲೆ ಸ್ಪರ್ಧೆ ಮಾಡ್ತಾರೆ. ಪಾಪ 12 ವರ್ಷ 7ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗೆ ತುಂಬ ಅನ್ಯಾಯ ಇದೊಂದು. ಮತ್ತೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಪ್ಪದೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಕ್ಲಸ್ಟರ್ ಮಟ್ಟ ಮತ್ತು ಹೋಬಳಿ ಮಟ್ಟ ಮತ್ತು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಈ 5 ವಿಭಾಗದಲ್ಲಿ ನಡೆಯುವ ಎಲ್ಲ ಕ್ರೀಡಾಕೂಟಗಳಲ್ಲಿಯೂ ಇವರು ಆನ್ಲೈನಲ್ಲಿ ಮುಖಾಂತರವೇ ಅಪ್ಲೈ ಮಾಡಬೇಕಂತೆ. ಸರ್ಕಾರಿ ಶಾಲೆಗಳಲ್ಲಿ ಹಳ್ಳಿಗಳ ಕಡೆ ಸುಮಾರು ಶಾಲೆಗಳಿಗೆ ಕಂಪ್ಯೂಟರ್ ಇಲ್ಲ, ನೆಟ್ ಇಲ್ಲ. ಅವ್ರು ಹೆಂಗೆ ಅಪ್ಲೈ ಮಾಡ್ತಾರೆ? ಇದೊಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಯಿಂದ ಹಲವಾರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ. ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ವಿಷಯವನ್ನು ಸರ್ಕಾರಿ ಶಿಕ್ಷಕರ ಸಂಘ, ಸರ್ಕಾರಿ ನೌಕರರ ಸಂಘ ಇದರ ಬಗ್ಗೆ ಮಾತನಾಡಬೇಕಾಗತ್ತ ಅವಶ್ಯಕತೆ ಐತೆ. ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಬೇಕು. ಅಧಿಕಾರಿಗಳ ಜೊತೆಗೆ ಸಂಪರ್ಕಿಸಿ ಈ ಸರ್ಕಾರಿ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಂಥ ಅವಶ್ಯಕತೆ ಶಿಕ್ಷಕರ ಮೇಲೆ ಇದೆ. ಈಗ ಏನೋ ಟೌನ್ ವ್ಯಾಪ್ತಿಯಲ್ಲಿ ಎಲ್ಲೋ 1-2 ಶಾಲೆಗಳಿಗೆ ಕಂಪ್ಯೂಟರ್ ಐತೆ, ನೆಟ್ ಐತೆ, ಇದು ಮಾಡ್ಬೋದು. ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮಾತ್ರ ಅನ್ಯಾಯ ಆಗ್ತೈತೆ. ಖಾಸಗಿ ಶಾಲೆ ಮಕ್ಕಳಿಗೆ ಯಾವುದೇ ಅನ್ಯಾಯ ಇಲ್ಲ. ಯಾಕೆಂದರೆ ಅವರು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದಾರೆ. ಹಲವಾರು ಜನ ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಮಕ್ಕಳೆಲ್ಲ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡೆಯನ್ನು ಆಡಿದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳು, ಹಲವಾರು ಶಾಲೆಯ ಮಕ್ಕಳು ಈ ಆನ್ಲೈನಲ್ಲಿ ಅಪ್ಲೈ ಮಾಡದೇ ಇರೋ ಕಾರಣ, ಅಲ್ಲಿ ಆಡೋಕ್ಕೆ ಅವಕಾಶ ಇಲ್ಲದ ಕಾರಣ ವಾಪಸ್ ಕಳಿಸಿದ್ದಾರೆ. ಇದು ಸರ್ಕಾರಿ ನಿಯಮದ ಪ್ರಕಾರ ಸರ್ಕಾರಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಆದೇಶದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ. ಇದರ ಬಗ್ಗೆ ಹಿರಿಯ ಅಧಿಕಾರಿಗಳು ಗಮನಿಸಿ BO ಆಗಲಿ, DD ಆಗಲಿ, ಕಮಿಷನರ್ ಆಗಲಿ, ಎಜುಕೇಷನಲ್ ಸೆಕ್ರೆಟರಿ ಆಗಲಿ, ಎಜುಕೇಷನಲ್ ಮಿನಿಸ್ಟರ್ ಆಗಲಿ, ಸರ್ಕಾರ ನಿಯಮಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಕ್ರೀಡಾಕೂಟದ ವಿಚಾರದಲ್ಲಿ ತುಂಬ ಅನ್ಯಾಯ ಆಗ್ತಾಯಿದೆ. ನೀವು ಒಂದ್ಸರಿ ಸಚಿವರು ಮಧು ಬಂಗಾರಪ್ಪನವರು ಇದರ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ 14 ವರ್ಷದ ವಿದ್ಯಾರ್ಥಿ, 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಹೈಸ್ಕೂಲ್ ವಿದ್ಯಾರ್ಥಿ, 12 ವರ್ಷದ 7ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಮೇಲೆ ಸ್ಪರ್ಧೆ ಮಾಡ್ತಾರೆ. 14 ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿ ಆರಾಮಾಗಿ ಎಲ್ಲ ವಿಚಾರದಲ್ಲಿ ಗೆದ್ದು ಬಿಡ್ತಾರೆ. 12 ವರ್ಷದ ವಿದ್ಯಾರ್ಥಿಗೆ ತುಂಬ ಅನ್ಯಾಯ ಆಗ್ತೈತೆ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ಮಾಡಿದಾಗ ಹೈಪ್ ಅಂತ ಬರುತ್ತೆ. ಆ ಹೈಪ್ ಅನ್ನೋದು ಪಾಯಿಂಟು, ಮರಿದಂಗೆ ನೀವು ಆ ಹೈಪನ್ನು ಒತ್ತಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಇದು 3000 ಮೀಟ್ರು ರನ್ನಿಂಗ್ ರೇಸು. 7 ಜನ ಹುಡುಗರಿದ್ದಾರೆ. ಎಲ್ಲ ದೊಡ್ಡಬಳ್ಳಾಪುರ ಟೌನ್ ವ್ಯಾಪ್ತಿಯ ಸ್ಕೂಲ್ ಹುಡುಗರು. ಇವರು 3000 ಮೀಟ್ರು ಬಿಡ್ತಾ ಹೋದ್ ನೋಡ್ರಿ.
ಓಡ್ತಾ ಇದ್ದಾರೆ. ನಂತರ 3000 ಮೀಟರ್ ಎಲ್ಲ ಕೈಯಲ್ಲಿ 3000 ಮೀಟರ್ ಓಟ ಕೇವಲ 3 ಶಾಲೆಗಳು ಮಾತ್ರ ಭಾಗವಹಿಸುತ್ತಿದ್ದಾರೆ. ಪ್ರಾಥಮಿಕ ವಿಭಾಗದಲ್ಲಿ ಉದ್ದ ಜಿಗಿತ ಪ್ರಾರಂಭವಾಗಿದೆ. ಅಂಡರ್ 14 ಯಾರೇ ಉದ್ದ ಜಿಗಿತದಲ್ಲಿದ್ರು ನಮ್ಮ ಚಿತ್ರ ರಿಪೋರ್ಟ್ ಮಾಡ್ಕೋಬೇಕು. ಫೈನಲ್ ಕಾರ್ಡ್ ಕಮ್ಮಲ್ ರಿಪೋರ್ಟ್ ಲಾಂಗ್ ಜಂಪ್ ಇಸ್ ದ ಫೈನಲ್ ಕಾರ್ಡ್ ಫಾರ್ ಅಂಡರ್ ಲಾಂಗ್ ಜಂಪ್ ಫಾರ್ ಅಂಡರ್ 14 ಬಾಯ್ಸ್. 3000 ಮೀಟರ್ ಓಟ ಚಾನ್ಸನ್ ಇದೆ. ಮಲ್ಲಿಕಾರ್ಜುನ್ ಸರ್ ನಿಮಗೆ ಕ್ರಾಸ್ ಹಾಕಿದೆ ದಯಮಾಡಿ ಪ್ಲೀಸ್ ಸರ್. ಕ್ರಾಸ್ ಹಾಕಿದೆ ದಯಮಾಡಿ. ಅಲ್ಲಾಗಿ ರನ್ನಿಂಗ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ. ದಯಮಾಡಿ ನಿಮ್ಗೆ ಎಲ್ಲಿ ಡೆಪೆಕ್ಟ್ ಮಾಡಿದ್ರೆ ಅಲ್ಲಾಗಿ ರಿಪೋರ್ಟ್ ಮಾಡ್ಕೋಬೇಕು ಸರ್. ಅವ್ರು ತಿಳಿಸೋರು ಅವನಿಂದ ಮಾತಾಡಿದ್ರೆ ದಯಮಾಡಿ ಮಲ್ಕಟ್ಟೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬನ್ನಿ. ಮಂಜುನಾಥ್ ಸರ್ ಮೈಕ್ ಕಟ್ ಆಗ್ತಾ ಇದೆ. ಹಲೋ 14 ವರ್ಷದ ಒಳಗಿನ ಬಾಲಕರಿಗೆ ಉದ್ದ ಜಿಗಿತ ಪ್ರಗತಿಯಲ್ಲಿದೆ. ವಿಭಾಗಕ್ಕೆ 100 ಮೀಟರ್ ಓಟದ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ನಗರ ಮಟ್ಟದ ಕ್ರೀಡಾಕೂಟದ ಭಾಗವಾಗಿ ಉದ್ದ ಜಿಗಿತದ ಸ್ಪರ್ಧೆ 14 ವರ್ಷದ ಒಳಗಿನ ಮಕ್ಕಳ ಉದ್ದ ಜಿಗಿತದ ಸ್ಪರ್ಧೆ ನಡೀತಾ ಇದೆ. ನಗರ ಮಟ್ಟದ ಕ್ರೀಡಾಕೂಟದ ಉದ್ದ ಜಿಗಿತ ಲಾಂಗ್ ಜಂಪ್ ವಿಭಾಗದಲ್ಲಿ ಬಾಲಕರ ವಿಭಾಗದಲ್ಲಿ 14 ವರ್ಷದ ಒಳಪಟ್ಟವರ ಉದ್ದ ಜಿಗಿತದ ಸ್ಪರ್ಧೆ ನಡೀತಾ ಇದೆ. ಹಾಗೆ ಖೋಖೋ ಹೆಣ್ಣು ಮಕ್ಕಳ 14 ವರ್ಷದ ಒಳಗಿನ ಮಕ್ಕಳ ಖೋಖೋ ಮತ್ತು 14 ವರ್ಷ ಒಳಗಿನ ಬಾಲಕರ ಗುಂಡು ಎಸೆತ ಮತ್ತು 16 ವರ್ಷ ಒಳಗಿನ ಬಾಲಕ ಬಾಲಕಿಯರ 100 ಮೀಟರ್ ಓಟ ಈಗಾಗಲೇ ಪ್ರಾರಂಭ ಆಗಿದೆ ಮತ್ತು ಅಂತಿಮ ಕರೆಯನ್ನು ಕೂಡ ತೆಗೆದಿದ್ದಾರೆ. ಕಬಡ್ಡಿ ಹೆಣ್ಮಕ್ಳು ತೂಕ ಹಾಕಿದ ಸ್ಥಳಕ್ಕೆ ಹಾಜರಾಗಬೇಕು. 8.84 14
ದಯವಿಟ್ಟು ಯಾರು ಅಡ್ಡ ಬರ್ಕೊಡ್ದು ಎಲ್ಲ ಹೆಣ್ಮಕ್ಳು ಕೊಡಿ ಹೋಗ್ಬಿಡಿ ಬೇಗ ಹೋಗ್ಬೇಕು. ಎಲ್ಲರೂ ಕಳಿಸಿ ನಾನು ಕಬ್ಬರಲ್ಲಿ ನಿಮಿಷ ಹಣ ಇವರಿಬ್ರು ಅವ್ರನ್ನ ನೀವೇನ್ ಕೇಳ್ತಾರೆ ನಮಗೆ ಒಳಗೆ ಬರೀ ಆಯ್ತಾ राजीव गांधी बढ़ावने चाय स्पोर्ट ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರು ಬಾಲಕರಿಗೆ ಯುದ್ಧ ಜಿಗಿತ ಮತ್ತು ಬಾಲಕಿಯರಿಗೆ ಯುದ್ಧ ಜಿಗಿತ ಬಾಲಕ ಮತ್ತು ಬಾಲಕಿಯರಿಗೆ ಯುದ್ಧ ಜಿಗಿತಾ ಇದೆ. ಎರಡನೆಯ ಕಡೆ ಯುದ್ಧ ಜಿಗಿತಕ್ಕಂತಹ ಪ್ರೌಢಶಾಲಾ ಬಾಲಕ ಬಾಲಕಿಯರ ಅನಂತರ ವರದಿ ಮಾಡಿರ್ತಕ್ಕದ್ದು ನೋಡಿ ತಂಡದ ವ್ಯವಸ್ಥಾಪಕರೇ ಬಾಲಕ ಮತ್ತು ಬಾಲಕಿಯರಿಗೆ ಬಂದು ವರದಿ ಮಾಡಿಕೊಡಬೇಕಲ್ಲಿ ಸ್ಪರ್ಧೆಯನ್ನು ನಡೆಸ್ತಾ ಇರುತ್ತೆ. वापस अर्ध निमिष रैड ಮಂಗಳಾಚಾರ್ಯ ಹೇಮಂತ್ ಎಂಬ ವಿದ್ಯಾರ್ಥಿ ಕೂಡಲೇ ಮೈಕ್ ಹತ್ರ ಅನಂತರ ನಿನ್ನ ಐಡಿ ಕಾರ್ಡ್ ಸಮೇತ ಬಂದು ವರದಿ ಮಾಡ್ಕೊಳ್ತಕ್ಕದ್ದು. ಹೇಮಂತ್ ಶಾಲೆಯ ಕಾರ್ಮಿಕ ಶಾಲೆಯ ವಿದ್ಯಾರ್ಥಿ ಐಡಿ ಕಾರ್ಡ್ ದಯಾನಂದ್ ತೀರ್ಪುಗಾರರು ಕೂಡ ಅಂಕಗಳನ್ನು ಪಡೆದಿದ್ದಾರೆ. ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾ ಇದೆ. ತಂಡದ ವ್ಯವಸ್ಥಾಪಕರೇ ತಾವು ತಮ್ಮ ಜವಾಬ್ದಾರಿ ಕರೆತಂದಂತಹ ಕ್ರೀಡಾಪಟುಗಳನ್ನು ಕರೆಸಿದರೆ ಹೆಣ್ಮಗು ಡಿಸೈಡ್ ಮಾಡಬೇಕು. ಇದು ಅಂತಿಮ ಬೇರೆ ಇಲ್ಲಿವರೆಗೆ 30 ಜನ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ. ಆಟ ಪ್ರಾರಂಭ ಮಾಡೋಣ.
ಇಲ್ಲ ಊಟ ಕೊಡ್ತೀನಿ ಎಲ್ಲರೂ ಮಾತಾಡಬಾರ್ದು ರೈಟ್ ಏನಾದರೂ ಮಾತಾಡ್ಬೇಕಾದ್ರೆ ಕ್ಯಾಪ್ಟನ್ ಮಾತ್ರ ಮಾತಾಡಬೇಕು ದಯವಿಟ್ಟು ಟೀಮ್ ಮ್ಯಾನೇಜರ್ ನಿಮ್ಮ ಮಕ್ಕಳಿಗೆ ಎಲ್ಲ ಮಕ್ಕಳು ಟೀಮ್ ಮಕ್ಕಳು ಅಮ್ಮ ಏನೋ ಇವಾಗ ಕೋಚ್ ಮಾಡಬಾರ್ದು ದಯವಿಟ್ಟು ಕ್ಯಾಪ್ಟನ್ ನಾಟ್ 4 minutes ಕೊನೆಯ 4 ನಿಮಿಷ